ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ತರ ಆದ್ರೆ ನೀನು ದಿಶಾ ಆಗೋದಿಕ್ಕಾಗಲ್ಲ. ನೀನ್ ಗಂಟ ಬೇರೆ ಮಾಡೆಲ್ನ ನೋಡ್ಬೇಕಾಗತ್ತೆ. ಅಕ್ಕ, ನಾನು ರಾತ್ರಿ ಎಷ್ಟೊತ್ತು ಬೇಕಾದ್ರೂ ಎದ್ದಿರ್ತೀನಿ, ಆದ್ರೆ ಬೆಳಗ್ಗೆ ಮಾತ್ರ ಹೇಳಕ್ಕಾಗಲ್ಲ. ಯಾಕೆ? ಹಾಯಾಗಿ ಮಲಗಿರ್ತೀನಲ್ವಾ, ಅದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ. ಬೆಚ್ಚಗೆ ಮಲ್ಕೊಳ್ಳೋದಕ್ಕೆ ನೀನೇನ್ ಚಿಕ್ಕ ಹುಡುಗಿ ಅಲ್ಲ. ಇವತ್ತು ಹೇಳಿಸ್ದಂಗೆ ನಾಳೆನೂ ಎದ್ದೇಳಿಸ್ತೀನಿ ಅಂತ ಅನ್ಕೋಬೇಡ. ನೀನೇ ಕರೆಕ್ಟ್ ಟೈಮಿಗೆ ಇಲ್ಲಿಗೆ ಬರ್ಬೇಕು. ಅಕ್ಕ, ಈ ಯೋಗ ಎಲ್ಲ ನಾನು ಯಾಕೆ ಮಾಡ್ಬೇಕು? ದೀಪಾ, ಫಿಟ್ ಆಗಿರ್ಬೇಕು, ಮನ್ಸಿನ ಮೇಲೆ ಏಕಾಗ್ರತೆ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು ದೀಪಾ. ಸರಿ, ಹಾಗಿದ್ರೆ ಮಾಡ್ತೀನಿ. ರೆಡಿನಾ? ಫಸ್ಟು ಹಿಂಗ್ ಕೈ ಮುಗಿಬೇಕು. ಅದಾದ್ಮೇಲೆ ಯೋಗ ಮಾಡ್ತಿದ್ಯಮ್ಮ, ಮಾಡು ಮಾಡು. ಹ್ಞೂ ಚಿಕ್ಕ ಮಾವ, ಅಕ್ಕ ಬೆಳಗ್ಗೆನೆ ಎಪ್ಸಿದ್ರು, ಹೇಳ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಹೌದು ಹೌದು, ಯೋಗ ಮಾಡೋರ್ಗೆ ರೋಗ ಬರಲ್ಲ ಅಂತ ಮಾತೇ ಇದೆಯಲ್ಲ, ಮಾಡಿ ಮಾಡಿ. ಚಿಕ್ಕ ಮಾವ, ನೀವು ನಮ್ ಜೊತೆ ಬಂದು ಯೋಗ ಮಾಡಿ. ನಾನಾ? ನನ್ಗೆ ಯೋಗ ಮಾಡಕ್ಕೆಲ್ಲ ಬರಲ್ಲಮ್ಮ, ನಮ್ದು ಬರೀ ಭೋಗ ಮಾತ್ರ. ಇವತ್ತು ಒಂದಿನ ನಮ್ ಜೊತೆ ಯೋಗ ಮಾಡಿ ಬನ್ನಿ ಚಿಕ್ಕ ಮಾವ. ಸರಿ ಅಮ್ಮ. ಏನ್ ಮಾಡ್ತಿದೀವಿ? ಸೂರ್ಯ ನಮಸ್ಕಾರ. ಸರಿ ಸರಿ. ಫಸ್ಟ್ ಹೀಗೆ, ಆಮೇಲೆ ಹೀಗೆ ಬೆಂಡ್ ಆಗ್ಬೇಕು. ಫ್ರೆಂಡ್, ನೀವೇನು ಬೆಳಿಗ್ಗೆನೆ ಸೇರಿ ಇವ್ರ ಜೊತೆ ಯೋಗ ಮಾಡ್ತಿದ್ದೀರಾ? ನಿನ್ ಜೊತೆಗೆ ಜಗಳ ಆಡೋದಕ್ಕಿಂತ ಯೋಗ ಮಾಡೋದು ಒಳ್ಳೇದಲ್ವಾ, ಅದಕ್ಕೆ ಬಂದೆ. ನೋಡು, ದೀಪನು ಯೋಗ ಮಾಡ್ತಾಳೆ. ದೀಪಾನು ಯೋಗ ಮಾಡ್ತಿದ್ದಾಳ? ನೀನು ಮುಖಕ್ಕೆ ಬಣ್ಣ ಬಳ್ಕೊಂಡು ಬೆಳ್ಳಿ ಕಾಣ್ತಿದ್ಯಾ ಹೊರತು ದೇಹದ ಮೇಲೆ ಗಮನನೇ ಇಲ್ವಲ್ಲ ನಿಂಗೆ. ಮೊದಲು ನೀವು ಗಮನ ಕೊಡಿ. ಫ್ಯಾಮಿಲಿ ಪ್ಯಾಕ್ ಬರ್ಸ್ಕೊಂಡಿದ್ದೀರಲ್ಲ, ಅದನ್ನ ಕರೆಸ್ಕೊಳ್ಳಿ. ಅಯ್ಯ ಹೋಗ್ಲಿ ಬಿಡೆ ಸುಕ್ಕು, ಈ ವಯಸ್ಸಲ್ಲಿ ನನ್ನನ್ನು ಯಾರು ನೋಡ್ಬೇಕು? ನಾ ಹೇಗಿದ್ರು ನಿನ್ ಮೆಚ್ಚಿದೀನಿ. ಗಂಡಂಗಿಂತ ಹೆಂಡತಿ ಚೆನ್ನಾಗಿರ್ಬೇಕು ಕಣೆ. ಏನಂತೀರಾ ಗರ್ಲ್ಸ್? ಇದಕ್ಕೇನು ಕಡಿಮೆ ಇಲ್ಲ. ಏ ದೀಪಾ, ನಿಂದೇನೆ ಹೊಸ ಕತೆ? ದಿನಕ್ಕೊಂದು ಅವತಾರ ಎತ್ತುತ್ತಿದ್ಯಾ? ನೆನ್ನೆ ಟ್ರೈನಿಂಗ್ ತಗೋತಿದ್ದೆ, ಇವತ್ತು ಯೋಗ ಹೇಳಿಸ್ಕೊತಿದ್ಯಾ? ಅಲ್ಲ ಮೇಡಮ್, ಅಕ್ಕ ಒಬ್ರೇ ಯೋಗ ಮಾಡ್ಬೇಕು, ಅದಕ್ಕೆ ನೀನು ನನ್ನ ಜೊತೆ ಬಾ ಅಂತ ಕರೆದ್ರು, ಅದಕ್ಕೆ ಬಂದೆ. ಅಲ್ವಾ ಅಕ್ಕ? ಹಾ ಹೌದು ಚಿಕ್ಕಮ್ಮ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ, ಹಾಗಾಯ್ತು. ನಡೀರಿ ನೀವು. ಯೋಗ ಇನ್ನು ಇವಾಗ ಶುರುವಾಗಿದೆ ಕಣೆ. ನಿಮ್ ಯೋಗ ನಾನು ನೋಡಿದ್ದೀನಿ, ನಡೀರಿ. ಶುರು ಮಾಡೋಣ. ಏನಮ್ಮ ದೀಪ, ಒಳ್ಳೆ ಮಾಡೆಲ್ ತರ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಮಾವ, ಆಗಾಗ ಬದ್ಲಾಗ್ತಾನೆ ಇರ್ಬೇಕು, ಆಗ್ಲೇ ಜನರಿಗೆ ಇಷ್ಟ ಆಗೋದು. ದೀಪ, ಬೆಳಗ್ಗೆ ಬೆಳಗ್ಗೆ ನೀ ಮಾಡೋ ಕಾಫಿ ಕುಡಿದ್ರೆ ಏನೋ ಒಂಥರ ಕಿಕ್ ಬರುತ್ತೆ ಕಣಮ್ಮ. ಹಲೋ, ಏನ್ರಿ ನಿಮ್ ವಾಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ? ಹಸ್ಬೆಂಡು, ಬದಲಾವಣೆನೇ ಜಗದ ನಿಯಮ, ಅಂಥದ್ರಲ್ಲಿ ನಾನ್ ಬದಲಾಗೋದ್ರಲ್ಲಿ ಏನ್ ತಪ್ಪು? ತಪ್ಪೇನಿಲ್ಲ ಬಿಡಿ, ಆದ್ರೆ ದಿಢೀರಂತೇನಿ ಬದಲಾವಣೆ ಅಂತ. ಅದ ಮೊನ್ನೆ ZTVಯಲ್ಲಿ ಮಹಾನಟಿಯಲ್ಲಿ ಯಾರೋ ಈ ತರಾನೇ ನಡೀತಿದ್ರಪ್ಪ, ನನಗೂ ನೋಡಿ ಆಸೆ ಆಯ್ತು, ಅದಕ್ಕೆ ನಡೀತಿದ್ದೀನಿ. ಸರಿ ಬಿಡಿ, ಇದು ಮ್ಯಾಟ್ರು. ಚಿಕ್ಕಪ್ಪ ಮಾತ್ರ ಕಾಫಿ ತಿಂದಿದ್ದೀರಾ? ನನ್ಗೆಲ್ಲಿ? ನಾನ್ ಕಾಫಿ ಬೇಕು ಅಂತ ಕೇಳಿದೆ, ತಂದ್ಕೊಟ್ಲು. ನೀನು ಬೇಕು ಅಂತ ಪ್ರೀತಿಯಿಂದ ಕೇಳು, ತಂದ್ಕೊಡ್ತಾಳೆ. ಅಲ್ವಾ ಚಿಕ್ಕ ಮಾವ? ಈ ದೀಪ ಪ್ರೀತಿಯಿಂದ ಬಂದವ್ರಿಗೆ ತಲೆ ಬಾಗ್ತಾಳೆ, ದುರಂಕಾರ ತೋರಿಸ್ಗೋರಿ ತಲೆ ಎತ್ತಿ ನಿಲ್ತಾಳೆ. ಓವರ್ ಆಯ್ತು. ಓವರ ಪೀವರ ಕಾಫಿ ಬೇಕಾ? ಬೇಕ್ರಿ. ಹಾಗಾದ್ರೆ ದೀಪ ಅವ್ರೆ, ನೀವು ಕೈಯಾರೆ ಮಾಡ್ಕೊಡೋ ಕಾಫಿ ನಂಗೆ ತುಂಬಾ ಇಷ್ಟ, ದಯವಿಟ್ಟು ನಂಗೆ ಕಾಫಿ ಮಾಡ್ಕೊಡ್ತೀರಾ ಅಂತ ಕೇಳಿ. ನನ್ ಮುಖ ಏನ್ ನೋಡ್ತೀಯಾ? ಕೇಳಪ್ಪ. ಪ್ರೀತಿಯಿಂದ
ಪ್ರೀತಿಯಿಂದ ದೀಪಾ ಅವರೇ, ಹೇಳಿದ್ಯಾ ಹಸ್ಬೆಂಡು? ನಿಮ್ ಕೈಯಾರೆ ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೀರಾ? ಹೌದಾ? ಆಮೇಲೆ ನಿಮ್ ಕೈಯಾರೆ ಮಾಡೋ ಕಾಫಿ ಅಂದ್ರೆ ನಂಗೆ ಇಷ್ಟ. ನಿಜವಾಗ್ಲೂ? ಸರಿ ಹಸ್ಬೆಂಡು, ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಏಯ್, ಏನೇ ನಿನ್ನ ಅವತಾರ? ಮೇಡಮ್, ಬರೀ ಒಂದ್ ಅವತಾರ ಅಲ್ಲ, ದಶಾವತಾರ. ಚಿರು, ಏನಾಗಿದೆ ಇವಳಿಗೆ? ಏನೋ ಗೊತ್ತಿಲ್ಲ ಚಿಕ್ಕಮ್ಮ, ಆದ್ರೆ ಏನೋ ಆಗಿದೆ. ಏನೋ ಒಂಥರ, ಏನೋ ಒಂಥರ, ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ. ದೀಪಾ, ನಿನ್ ಹಾಡು ನೀ ಮಾಡಿರೋ ಕಾಫಿಗಿಂತ ಕಿಕ್ ಕೊಡುತ್ತಮ್ಮ. ಥ್ಯಾಂಕ್ಸ್ ಚಿಕ್ಕ ಮಾವ. ದೊಡ್ಡ ಮಾವ ಬಿಟ್ರೆ ನೀವ್ ಒಬ್ರೆ ಈ ಮನೇಲಿ ನನ್ನನ್ನು ಹೊಗಳೋದು, ಬಾಕಿ ಎಲ್ರು ಅಷ್ಟಕ್ಕಷ್ಟೆ. ಎಲ್ಲೋ ಏನೋ ಮಿಸ್ ಹೊಡಿತದೆ. ನಾರ್ಮಲ್ ಆಗಂತೂ ಇಲ್ಲ. ನೀವು ಏನಾದ್ರೂ ಹೇಳಿದ್ರ ಹಸ್ಬೆಂಡು? ಕಾಫಿ ತಂದೆ ತಂದೆ. ಚಿರು, ಇವೆಂಟಿಗೆಲ್ಲ ರೆಡಿ ಆಗಿದ್ಯಪ್ಪ? ಎಲ್ಲ ರೆಡಿ ಆಗಿದೆ ಚಿಕ್ಕಪ್ಪ. ಆ ಮಾಡೆಲ್ ಯಾವಾಗ ಬರ್ತಾಳಂತೆ? ಕಾಸ್ಟ್ಯೂಮ್ ಕಳಿಸಿ ಡೈರೆಕ್ಟ್ ಆಗಿ ನಾಳೆ ಇವೆಂಟ್ಗೆ ಬರ್ತೀನಿ ಅಂತ ಹೇಳಿದಾರೆ. ಹೇಳಿದ್ಮೇಲೆ ಖಂಡಿತ ಬರ್ತಾಳೆ ಬಿಡಿ, ಬರ್ಲೇಬೇಕು. ಓ ಕಾಫಿ. ಆಯ್ತಾಯ್ತು, ತಲೆ ಹಚ್ಕೋತಿದ್ದೀರಾ ಹಸ್ಬೆಂಡು? ತಂದೆ. ಇದು ಬೇರೆ, ಇವ್ರಿಗೆ ಹೋಗ್ತಾರಷ್ಟು ನಾಳೆ ಆಗತ್ತೆ ಚಿಕ್ಕಪ್ಪ. ಚಿರು, ಅಣ್ಣ ಕೊಡು. ಚಿರು, ಇವೆಂಟ್ ಮಾಡಿಸಿರೋ ಇನ್ವಿಟೇಷನ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳು. ಪರ್ಫೆಕ್ಟ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಚಿರು, ಫಸ್ಟ್ ಇನ್ವಿಟೇಷನ್ ಯಾರಿಗಪ್ಪ ಕೊಡ್ತೀಯಾ? ಈವೆಂಟ್ ಫಸ್ಟ್ ಇನ್ವಿಟೇಷನ್ ನಿಮಗೆ. ತಗೊಳ್ಳಿ. ನಾನು ಈ ಸರ್ತಿ ಮಾಡಿರೋ ಡಿಸೈನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಡಿಸೈನ್ಸ್ ಆರ್ ಇನ್ಸ್ಪೈರ್ಡ್ ಬೈ ಯು ದೀಪ್ ಅವರೇ. ಸೊ ಈವೆಂಟ್ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸೇರಬೇಕು.